ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂದರೆ, ಯಾವ ಪುರುಷನು ನಿಮ್ಮನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಬಿಟ್ಟು ಹೋಗಿರ್ತಾನೆ, ಅದು ಬಾಯ್ ಫ್ರೆಂಡ್ ಆಗಿರಲಿ, ನಿಮ್ಮ ಲವರ್ ಆಗಿರಲಿ, ಅಥವಾ ನಿಮ್ಮ ಗಂಡನೇ ಆಗಿರಲಿ, ಯಾರು ಬಿಟ್ಟು ಹೋಗಿರ್ತಾರೆ ಅಂಥವರನ್ನು ಮರಳಿ ಪುನರ್ ನಿಮ್ಮ ಕಡೆಗೆ ಆಕರ್ಷಣೆಯನ್ನು ಮಾಡಿಕೊಂಡು ವಶೀಕರಣವನ್ನು ಮಾಡಿಕೊಳ್ಳಬಹುದು. ಅಂತಹ ಸುಲಭವಾದ ಒಂದು ತಂತ್ರ ಮಂತ್ರ ಪ್ರಯೋಗವನ್ನು ನಾನು ಇಲ್ಲಿ ತಿಳಿಸ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ಮಂತ್ರವು ಇದು ಕಾಮೇಶ್ವರಿ ದೇವಿಗೆ ಸಂಬಂಧಪಡುವಂತಹ ಒಂದು ಮಂತ್ರ ಆಗಿರುತ್ತೆ. ಆಮೇಲೆ ಕಾಮೇಶ್ವರಿ ತಂತ್ರ ಪ್ರಯೋಗ ಇದಾಗಿರುತ್ತೆ. ಈ ಒಂದು ಮಂತ್ರವನ್ನು ನೀವು ಮೊದಲು ಸಿದ್ಧಿಯನ್ನು ಮಾಡಿಕೊಳ್ಬೇಕು. 1008 ಬಾರಿ ನೀವು ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಕೆಂಪು ವಸ್ತ್ರವನ್ನು ಧಾರಣೆಯನ್ನು ಮಾಡಿ ನೀವು ಜಪವನ್ನು ಮಾಡಬೇಕು. ಯಾವಾಗ ಮಾಡಬೇಕು ಅಂದರೆ, ಅಮಾವಾಸ್ಯೆ ಆಗಲಿ ಅಥವಾ ಹುಣ್ಣಿಮೆ ಆಗಲಿ, ಸಿದ್ಧಿ ದಿನಗಳಲ್ಲಿ ಆಗಲಿ ಅಥವಾ ಗ್ರಹಣ ಕಾಲದಲ್ಲಾಗಲಿ ನೀವು ಮೊದಲು ಮಂತ್ರವನ್ನು 1008 ಬಾರಿ ಹೇಳಿದರೆ ಸಿದ್ಧಿ ಅನ್ನೋದು ಆಗುತ್ತೆ. ಮಂತ್ರ ಸಿದ್ಧಿ ಆದ ಮೇಲೆ ಏನು ಮಾಡಬೇಕು ಅಂದರೆ, ಯಾರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಅಂತಹ ವ್ಯಕ್ತಿಯ ಫೋಟೋವನ್ನು ತೆಗೆದುಕೊಂಡು ಕೆಂಪು ಪೆನ್ನಿನಿಂದ ಏನು ಮಾಡಬೇಕು, ಫೋಟೋದ ಮೇಲೆ ಓಂ ರೀಂ ಕ್ಲೀಂ ಕಾಮೇಶ್ವರಿ ವ್ಯಕ್ತಿಯ ಹೆಸರು ಸಹಿತ ಬರಿಬೇಕು. ವಶ್ಯ ಪ್ರಿಯಾಯ ಕ್ಲೀಂ ಕ್ಲೀಂ ಕುರು ಸ್ವಾಹ ಅಂತ ನೀವು ಫೋಟೋದ ಮೇಲೆ ಬರಿಬೇಕು. ಆಮೇಲೆ 11 ಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಳಬೇಕು. 11 ಹಸಿ ಮೆಣಸಿನಕಾಯಿಗಳ ಮೇಲೆ ಸಹ ನೀವು ಈ ಒಂದು ಮಂತ್ರವನ್ನು ಬರಿಬೇಕು, ವ್ಯಕ್ತಿಯ ಹೆಸರು ಸಹಿತ. ಆಮೇಲೆ 1 ನಿಂಬೆಹಣ್ಣನ್ನು ತೆಗೆದುಕೊಂಡು ಆ ನಿಂಬೆಹಣ್ಣಿನ ಮೇಲೆ ಸಹ ನೀವು ಏನು ಮಾಡಬೇಕು, ವ್ಯಕ್ತಿ ಸಹಿತ ನೀವು ಈ ಒಂದು ಮಂತ್ರವನ್ನು ಬರಿಬೇಕು. ಬರೆದಾದ ಮೇಲೆ ಏನು ಮಾಡಬೇಕು, 108 ಅಥವಾ 1008 ಬಾರಿ ನೀವು ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಅವುಗಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು. 11 ಮೆಣಸಿನಕಾಯಿ, 1 ನಿಂಬೆಹಣ್ಣು, ಆಮೇಲೆ ವ್ಯಕ್ತಿಯ ಫೋಟೋವನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಮಂತ್ರವನ್ನು ನೀವು 108 ಆಗಲಿ ಅಥವಾ 1008 ಆಗಲಿ ವ್ಯಕ್ತಿಯ ಹೆಸರು ಸಹಿತ ಉತ್ತರ ಅಭಿಮುಖವಾಗಿ ಕುಳಿತುಕೊಂಡು ಮಂತ್ರವನ್ನು ಜಪ ಮಾಡಬೇಕು. ಜಪವನ್ನು ಮಾಡಿದ ಮೇಲೆ ಏನು ಮಾಡಬೇಕು ಅಂದರೆ, 3 ದಾರಿ ಕಲಿತ ಜಾಗದಲ್ಲಿ ನೀವು ಕರ್ಪೂರವನ್ನು ತೆಗೆದುಕೊಂಡು ಹೋಗಿ ಕೆಳಗಡೆ ಸ್ವಲ್ಪ ಕರ್ಪೂರವನ್ನು ಹಾಕಿ, ಆಮೇಲೆ 11 ಮೆಣಸಿನಕಾಯಿ, 1 ನಿಂಬೆಹಣ್ಣು, ಆಮೇಲೆ ವ್ಯಕ್ತಿಯ ಭಾವಚಿತ್ರವನ್ನು ನೀವು ಇಟ್ಟು ಮೇಲೆ ಮತ್ತೆ ಕರ್ಪೂರವನ್ನು ಹಾಕಿ ಸುಡಬೇಕು. ಸುಟ್ಟು ಬರಬೇಕು. ಈ ಥರ 2 ಭಾನುವಾರ ಮಾಡಿ. ಈ ಥರ ಮಾಡಿದ್ದೆ ಆದರೆ ವ್ಯಕ್ತಿಯ ಆತ್ಮದಲ್ಲಿ ಸಂಕಟವು ಉಂಟಾಗುತ್ತೆ. ಅಂದರೆ ಅವನ ಒಂದು ಮನಸ್ಸು ನಿಮ್ಮ ಕಡೆಗೆ ಆಕರ್ಷಣೆ ಅನ್ನೋದು ಆಗುತ್ತೆ. ಬೇರೆ ಹೆಂಗಸಿನ ಜೊತೆ ಇದ್ದರೂ ಸಹ ಅವನು ಏನಾಗುತ್ತೆ, ನಿಮ್ಮ ಕಡೆಗೆ ಆಕರ್ಷಣೆ ಅನ್ನೋದು ಅವನಿಗೆ ಆಗುತ್ತೆ. ಅವನಿಗೆ ಏನಾಗುತ್ತೆ ಅಂದರೆ, ಮೈಯಲ್ಲಿ ಉರಿ ಅನ್ನೋದು ಬೀಳುತ್ತೆ. ಇನ್ನೊಂದು ಹೆಂಗಸಿನ ಜೊತೆ ಒಂದು ವೇಳೆ ಅವನು ಇದ್ದರೆ ಅವನ ಮೈ ತುಂಬ ಉರಿ ಅನ್ನೋದು ಬೀಳುತ್ತೆ. ನಿಮ್ಮ ಕಡೆಗೆ ಆಕರ್ಷಣೆ ಅನ್ನೋದು ಅವನಿಗೆ ಅಧಿಕವಾಗಿ ಆಗುತ್ತೆ. ಅವನು ನಿಮಗೆ ಪರಿಪೂರ್ಣವಾಗಿ ವಶೀಕರಣ ಆಗಬೇಕು ಅಂದರೆ ಏನು ಮಾಡಬೇಕು, ನೀವು ಈ ಒಂದು ತಂತ್ರವನ್ನು 11 ಭಾನುವಾರ ಮಾಡಬೇಕಾಗತ್ತೆ. ಕೇವಲ ಅವನಿಗೆ ಬುದ್ಧಿ ಕಲಿಸ್ಬೇಕು, ಆಕರ್ಷಣೆ ಮಾಡ್ಕೊಳ್ಬೇಕು ಅಂದರೆ ನೀವು 2 ಭಾನುವಾರ ಮಾಡಬೇಕಾಗತ್ತೆ. ಈ ಥರ ಮಾಡಿದರೆ ಕಂಪಲ್ಸರಿಯಾಗಿ ಇದು ವಶೀಕರಣ ಅನ್ನೋದು ಮಾಡುತ್ತೆ. ಯಾರಿಗೆ ಅವಶ್ಯಕತೆ ಇದೆ ಅಂಥವರು ಈ ಒಂದು ಪ್ರಯೋಗವನ್ನು ತಪ್ಪದೇ ಮಾಡಿ. ಇಂತಹ ರಹಸ್ಯ ವಿದ್ಯೆಗಳನ್ನು, ತಂತ್ರಗಳನ್ನು, ದೇವತಾ ಸಾಧನೆಗಳನ್ನು, ಮಂತ್ರಗಳನ್ನು ನೀವು ತಿಳ್ಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.